ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಯುಗಾದಿಯು ಒಂದು. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ, ಅಂದರೆ ಹೊಸ ಯುಗದ ಆರಂಭವೇ ಯುಗಾದಿ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಜನರಿಗೆ ಈ ಹಬ್ಬವು ಕೇವಲ ಸಂಪ್ರದಾಯವಲ್ಲ, ಅದು ಹೊಸ ಭರವಸೆಗಳ ಸಂಕೇತ. 2026 ಮಾರ್ಚ್ 19ರಂದು ಪರಭವ ನಾಮ ಸಂವತ್ಸರ ಆರಂಭವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹೊಸ ವರ್ಷವು ಕೆಲವು ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಗ್ರಹಗಳ ಅಪರೂಪದ ಸಂಯೋಗದಿಂದಾಗಿ ಕುಬೇರ ಯೋಗ ರೂಪುಗೊಳ್ಳುತ್ತಿದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿ ಅದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಯುಗಾದಿ ಎಂದರೆ ಕೇವಲ ಹೊಸ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ಪ್ರಕೃತಿಯಲ್ಲಿ ಆಗುವ ಹೊಸ ಬದಲಾವಣೆ. ಚಳಿಗಾಲದ ಮೌನ ಮುಗಿದು ಮರಗಿಡಗಳು ಚಿಗುರಿ ಕೋಗಿಲೆಯ ಗಾಯನ ಕೇಳಿಬರುವ ಈ ಕಾಲವೇ ಚೈತ್ರ ಮಾಸ. ನಮ್ಮ ಸಂಸ್ಕೃತಿಯಲ್ಲಿ ಯುಗಾದಿ ಆಚರಣೆಗೆ ಅದರದ್ದೇ ಆದ ವೈಜ್ಞಾನಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. 1. ಅಭ್ಯಂಜನ ಸ್ನಾನ ಮತ್ತು ಮನೆಯ ಅಲಂಕಾರ. ಹಬ್ಬದ ದಿನ ಮುಂಜಾನೆಯೇ ಎದ್ದು ಎಣ್ಣೆ ಹಚ್ಚಿ ಶಾಸ್ತ್ರೋಕ್ತವಾಗಿ ಅಭ್ಯಂಜನ ಸ್ನಾನ ಮಾಡುವುದು ನಮ್ಮ ಸಂಪ್ರದಾಯ. ಇದು ದೇಹದ ಶುದ್ಧಿ ಮಾತ್ರವಲ್ಲ, ಮನಸ್ಸಿನ ಹೊಸತನಕ್ಕೆ ನಾಂದಿ. ಮನೆಯ ಮುಂಭಾಗದಲ್ಲಿ ರಂಗೋಲಿ ಹಾಕಿ ಬಾಗಿಲಿಗೆ ಹಸಿರು ಮಾವಿನ ಎಲೆಗಳ ತೋರಣವನ್ನು ಕಟ್ಟುತ್ತೇವೆ. ಮಾವಿನ ಎಲೆಗಳು ಪರಿಸರದಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಮನೆಗೆ ಸಕಾರಾತ್ಮಕ ಪ್ರಾಣವಾಯುವನ್ನು ನೀಡುತ್ತವೆ ಎಂಬುದು ಇಲ್ಲಿನ ವಿಶೇಷ. 2. ಬೇವು ಬೆಲ್ಲದ ಮಹತ್ವ, ಜೀವನದ ಸಾರ. ಯುಗಾದಿ ಅಂದ ತಕ್ಷಣ ನೆನಪಾಗುವುದೇ ಬೇವು ಬೆಲ್ಲ. ಇದು ಕೇವಲ ಒಂದು ತಿಂಡಿಯಲ್ಲ, ಇದು ಜೀವನದ ಫಿಲಾಸಫಿ. ಬೆಲ್ಲ ಜೀವನದಲ್ಲಿ ಬರುವ ಸುಖ ಮತ್ತು ಸಂತೋಷದ ಸಂಕೇತ. ಬೇವು ಜೀವನದಲ್ಲಿ ಎದುರಾಗುವ ಕಷ್ಟ, ನೋವು ಮತ್ತು ಕಹಿ ಘಟನೆಗಳ ಸಂಕೇತ. ಕೆಲವು ಕಡೆ ಇದಕ್ಕೆ ಮಾವಿನಕಾಯಿ ಅಂದರೆ ಪುಳಿ ಅಥವಾ ಹುಳಿ, ಮೆಣಸು ಅಂದರೆ ಖಾರ ಮತ್ತು ಉಪ್ಪನ್ನು ಕೂಡ ಸೇರಿಸಲಾಗುತ್ತದೆ. ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂಬ ಶ್ಲೋಕದೊಂದಿಗೆ ಬೇವು ಬೆಲ್ಲ ಸೇವಿಸಲಾಗುತ್ತದೆ. ಇದರ ಅರ್ಥ 100 ವರ್ಷಗಳ ಕಾಲ ವಜ್ರದಂತಹ ಸದೃಢ ದೇಹ ಪಡೆಯಲು ಮತ್ತು ಸಕಲ ಕಷ್ಟಗಳನ್ನು ನಿವಾರಿಸಲು ಈ ಬೇವನ್ನ ಸೇವಿಸುತ್ತೇನೆ ಎಂದು. ಜೀವನ ಅಂದ ಮೇಲೆ ಕಷ್ಟ ಸುಖ ಎರಡೂ ಇರುತ್ತದೆ, ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ದೊಡ್ಡ ಸಂದೇಶವನ್ನು ನಮ್ಮ ಹಿರಿಯರು ಈ ಪುಟ್ಟ ಸಂಪ್ರದಾಯದ ಮೂಲಕ ನಮಗೆ ಕಲಿಸಿಕೊಟ್ಟಿದ್ದಾರೆ. 3. ಪಂಚಾಂಗ ಶ್ರವಣ. ಇನ್ನು ಯುಗಾದಿಯ ಮತ್ತೊಂದು ಪ್ರಮುಖ ಭಾಗವೆಂದರೆ ಪಂಚಾಂಗ ಶ್ರವಣ. ಅಂದು ಸಾಯಂಕಾಲ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪಂಡಿತರು ಆ ವರ್ಷದ ಆದಾಯ ವ್ಯಯ, ರಾಜಯೋಗ ಮತ್ತು ಮಳೆ ಬೆಳೆಯ ಬಗ್ಗೆ ವಿವರಿಸುತ್ತಾರೆ. ಈ ಪರಭವ ಸಂವತ್ಸರದಲ್ಲಿ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ಕೇಳುವುದೇ ಒಂದು ಕುತೂಹಲ. ಈ ಪಂಚಾಂಗ ಶ್ರವಣದಿಂದ ಸಕಲ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. 4. ಹೊಸ ವರ್ಷದ ಸಂಕಲ್ಪ. ಹೀಗೆ ಸಂಭ್ರಮದಿಂದ ಆಚರಿಸುವ ಯುಗಾದಿಯು ನಮಗೆ ಹೊಸ ಸಂಕಲ್ಪ ಮಾಡಲು ಪ್ರೇರೇಪಿಸುತ್ತದೆ. ಕಹಿ ನೆನಪುಗಳನ್ನು ಬೇವಿಗೆ ಬಿಟ್ಟು ಬೆಲ್ಲದಂತಹ ಸಿಹಿ ಭವಿಷ್ಯದತ್ತ ಹೆಜ್ಜೆ ಇಡೋಣ. ಈಗ ನಾವು ಈ ಹೊಸ ವರ್ಷದಲ್ಲಿ ಯಾವ ರಾಶಿಯವರಿಗೆ ಕುಬೇರ ಯೋಗ ಒಲಿದು ಬರಲಿದೆ ಎಂಬ ಮುಖ್ಯ ವಿಷಯದ ಬಗ್ಗೆ ಗಮನ ಹರಿಸೋಣ. 1. ಮೇಷರಾಶಿ. ಕುಬೇರ ಯೋಗದ ಪ್ರಭಾವ. ಈಗ ನಾವು ಮೊದಲನೆಯದಾಗಿ ನೋಡಲಿರುವ ರಾಶಿ ಮೇಷರಾಶಿ. ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರಿಗೆ ಈ ಪರಭವ ಸಂವತ್ಸರವು ಒಂದು ಸುವರ್ಣ ಯುಗದ ಆರಂಭ ಎನ್ನಬಹುದು. ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳನ ಧೈರ್ಯ ಮತ್ತು ಈ ವರ್ಷದ ಗ್ರಹಗಳ ಶುಭ ಯೋಗ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿದೆ. ಆರ್ಥಿಕ ಪರಿಸ್ಥಿತಿ. ಹಠಾತ್ ಧನ ಲಾಭದ ಯೋಗ. ಮೊದಲನೆಯದಾಗಿ ಆರ್ಥಿಕತೆಯ ಬಗ್ಗೆ ನೋಡುವುದಾದರೆ ಮೇಷರಾಶಿಯವರಿಗೆ ಈ ವರ್ಷ ಕುಬೇರ ಯೋಗ ಬಹಳ ಪ್ರಬಲವಾಗಿದೆ. ಲಾಭದ ಮನೆಯಲ್ಲಿ ಅಂದರೆ 11ನೇ ಮನೆಯಲ್ಲಿ ಶನಿ ಮಹಾತ್ಮ ಮತ್ತು
ರಾಹು ಭಗವಂತನ ಸಂಯೋಗವಿರುವುದರಿಂದ ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರಲಿದೆ. ದೀರ್ಘಕಾಲದಿಂದ ಬಾರದೇ ಉಳಿದಿದ್ದ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಹಳೆಯ ಸಾಲಗಳ ಸುಳಿಯಿಂದ ನೀವು ಈ ವರ್ಷ ಸಂಪೂರ್ಣವಾಗಿ ಮುಕ್ತಿ ಪಡೆಯುವಿರಿ. ಹೂಡಿಕೆ ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ಆಸಕ್ತಿ ಇರುವವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿರಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 10 ಪಟ್ಟು ಸುಧಾರಿಸಲಿದೆ. ವೃತ್ತಿ ಜೀವನ ಮತ್ತು ಉದ್ಯೋಗ. ಹೊಸ ಹಾದಿ. ಇನ್ನು ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ಮೇಷರಾಶಿಯ ಉದ್ಯೋಗಸ್ಥರಿಗೆ ಈ ವರ್ಷ ಬಡ್ತಿ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡಲಿದ್ದಾರೆ. ನೀವು ಕೆಲಸ ಬದಲಾಯಿಸಬೇಕು ಎಂದು ಯೋಚಿಸುತ್ತಿದ್ದರೆ ಈ ಯುಗಾದಿಯ ನಂತರ ಬರುವ ಆಫರ್ಗಳು ನಿಮ್ಮ ಜೀವನವನ್ನೇ ಬದಲಿಸಬಲ್ಲವು. ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಇದು ವರದಾನದ ಕಾಲ. ಬಹುಕಾಲದ ಕಾಯುವಿಕೆಗೆ ಅಂತ್ಯ ಸಿಗಲಿದ್ದು ನಿಮ್ಮ ಕನಸಿನ ಉದ್ಯೋಗ ನಿಮ್ಮದಾಗಲಿದೆ. ಸ್ವಂತ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡಲು ಬಯಸುವವರಿಗೆ ಗ್ರಹಗಳು ಸಂಪೂರ್ಣ ಬೆಂಬಲ ನೀಡುತ್ತಿವೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಕುಟುಂಬದ ದೃಷ್ಟಿಯಿಂದ ನೋಡಿದಾಗ ಕಳೆದ ಕೆಲವು ಸಮಯದಿಂದ ನಿಮ್ಮ ಮನೆಯಲ್ಲಿ ಇದ್ದ ಕಿರಿಕಿರಿ, ಸಣ್ಣಪುಟ್ಟ ಜಗಳಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳು ಬಗೆಹರಿಯಲಿವೆ. ಪತಿ ಪತ್ನಿಯ ನಡುವೆ ಮಧುರ ಬಾಂಧವ್ಯ ಬೆಳೆಯಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲಿದ್ದು ಬಹಳ ದಿನಗಳಿಂದ ಅಂದುಕೊಂಡಿದ್ದ ಒಂದು ಶುಭ ಕಾರ್ಯ ಈ ವರ್ಷ ನೆರವೇರುವ ಸಾಧ್ಯತೆ ಇದೆ. 1 ಅಥವಾ 2 ಬಹಳ ಮುಖ್ಯವಾದ ವೈಯಕ್ತಿಕ ಆಸೆಗಳು ಈ ವರ್ಷ ಈಡೇರಲಿವೆ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡುತ್ತದೆ. ಶತ್ರುಬಾಧೆ ಮತ್ತು ಕಾನೂನು ವಿವಾದ. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವೆಂದರೆ ಶತ್ರುಬಾಧೆ. ಬುಧ ಮತ್ತು ಶುಕ್ರ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ನಿಮ್ಮ ವಿರೋಧಿಗಳು ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ. ಕೋರ್ಟ್ ಕಚೇರಿ ಅಥವಾ ಹಳೆಯ ಕಾನೂನು ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದರೆ ಈ ವರ್ಷ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ 90%ರಷ್ಟಿದೆ. ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ಯಾವುದೇ ದೊಡ್ಡ ಸಮಸ್ಯೆಗಳು ಎದುರಾಗುವುದಿಲ್ಲ. ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವ ಕಾರಣ ನಿಮ್ಮ ಮಾನಸಿಕ ಒತ್ತಡ ಗಣನೀಯವಾಗಿ ಕಡಿಮೆಯಾಗುತ್ತದೆ. 2. ಕಟಕ ರಾಶಿ. ಪ್ರಗತಿ ಮತ್ತು ಸಮೃದ್ಧಿಯ ಕಾಲ. ಮುಂದಿನದಾಗಿ ನಾವು ನೋಡಲಿರುವ ರಾಶಿ ಕಟಕ ರಾಶಿ. ಚಂದ್ರನ ಅಧಿಪತ್ಯದ ಈ ರಾಶಿಯವರಿಗೆ 2026ರ ಯುಗಾದಿಯು ಜೀವನದ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸಲು ವೇದಿಕೆ ಸಿದ್ಧಪಡಿಸಲಿದೆ. ವಿಶೇಷವಾಗಿ ಈ ವರ್ಷ ನಿಮ್ಮ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಆಸ್ತಿ ಮತ್ತು ವಾಹನ ಯೋಗ. ಕನಸು ನನಸಾಗುವ ಸಮಯ. ಕಟಕ ರಾಶಿಯವರಿಗೆ ಈ ವರ್ಷ ಅತಿ ದೊಡ್ಡ ವಿಶೇಷವೆಂದರೆ ಆಸ್ತಿ ಖರೀದಿ. ನೀವು ಸ್ವಂತ ಮನೆಯನ್ನು ಕಟ್ಟಬೇಕು ಅಥವಾ ಸೈಟ್ ಖರೀದಿಸಬೇಕು ಎಂದು ಬಹಳ ವರ್ಷಗಳಿಂದ ಕನಸು ಕಾಣುತ್ತಿದ್ದರೆ ಈ ಪರಭವ ಸಂವತ್ಸರದಲ್ಲಿ ಆ ಕನಸು ನನಸಾಗಲಿದೆ. ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ಹೊಸ ವಾಹನವನ್ನು ಖರೀದಿಸುವ ಯೋಗವು ನಿಮಗಿದೆ. ವ್ಯಾಪಾರ ವೃತ್ತಿಪರರು ತಮ್ಮ ಉದ್ಯಮಗಳನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ. ಹೂಡಿಕೆ ಮಾಡಿದ ಹಣವು ನಿರೀಕ್ಷಿತ ಲಾಭವನ್ನು ತಂದುಕೊಡಲಿದೆ. ನಿಮ್ಮ ಗೌರವ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಏರಲಿದೆ. ವಿದೇಶ ಯೋಗ ಮತ್ತು ಉದ್ಯೋಗದ ಹೊಸ ದಿಕ್ಕು. ಇನ್ನು ವಿದೇಶಕ್ಕೆ ಹೋಗುವ ಹಂಬಲ ಇರುವವರಿಗೆ ಈ ವರ್ಷ ಅದೃಷ್ಟದ ಬಾಗಿಲು ತೆರೆಯಲಿದೆ. ನೀವು ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪರವಾನಿಗೆ ಕಾಯುತ್ತಿದ್ದರೆ ಈ ಯುಗಾದಿಯ ನಂತರ ನಿಮಗೆ ಶುಭ ವಾರ್ತೆ ಕೇಳಿಬರಲಿದೆ. ಪ್ರಭಾವಿ ವ್ಯಕ್ತಿಯೊಬ್ಬರ ಭೇಟಿ ನಿಮ್ಮ ವೃತ್ತಿಜೀವನಕ್ಕೆ ಹೊಸ ತಿರುವು ನೀಡಲಿದೆ. ಅವರ ಮಾರ್ಗದರ್ಶನದಿಂದ ನಿಮ್ಮ ವೃತ್ತಿಯಲ್ಲಿ ನೀವು ಉನ್ನತ ಸ್ಥಾನವನ್ನು ಅಲಂಕರಿಸುತ್ತೀರಿ.
ನೀವು ಜೀವನದ ಎಲ್ಲ ಆಯಾಮಗಳಲ್ಲಿಯೂ ವಿಜಯ ಮತ್ತು ಸಾಧನೆಯ ಸಮೃದ್ಧಿಯನ್ನು ಅನುಭವಿಸುವಿರಿ. ಜಾಗ್ರತೆ ಮತ್ತು ಹಣಕಾಸಿನ ನಿರ್ವಹಣೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೀವು ಗಮನಿಸಬೇಕು. ಜೂನ್ ತಿಂಗಳವರೆಗೆ ನಿಮ್ಮ ರಾಶಿಯ ಮೇಲೆ ಕೆಲವು ಗ್ರಹಗಳ ಪ್ರಭಾವದಿಂದಾಗಿ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಆದಾಯಕ್ಕಿಂತಲೂ ಖರ್ಚುಗಳೇ ಅಧಿಕವಾಗಿ ನಿಮ್ಮನ್ನು ಚಿಂತೆಗೀಡು ಮಾಡಬಹುದು. ಜೂನ್ವರೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಂಯಮ ಮತ್ತು ಸರಿಯಾದ ನಿರ್ವಹಣೆ ಬಹಳ ಮುಖ್ಯ. ಪ್ರಸ್ತುತ ವ್ಯಯಸ್ಥಾನದಲ್ಲಿ ಗುರುವಿನ ಚಲನೆ ಇರುವುದರಿಂದ ಮೇ ಅಂತ್ಯದವರೆಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅಥವಾ ಸಮಸ್ಯೆಗಳು ಎದುರಾಗಬಹುದು. ಆದರೆ ಯಾವುದಕ್ಕೂ ಎದೆಗುಂದಬೇಡಿ, ಇದು ತಾತ್ಕಾಲಿಕ. ಮೇ ನಂತರದ ಸುವರ್ಣ ಕಾಲ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇ ತಿಂಗಳ ಅಂತ್ಯದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಗುರುವು ತನ್ನ ಸ್ಥಾನವನ್ನು ಬದಲಿಸಿದ ನಂತರ ನಿಮ್ಮ ಹಾದಿಯಲ್ಲಿದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ಪರಿಹರಿಸಲ್ಪಡುತ್ತವೆ ಮತ್ತು ಆದಾಯವು ಸ್ಥಿರವಾಗಿ ಹರಿದು ಬರಲಿದೆ. ವರ್ಷವಿಡೀ ನೀವು ಉತ್ತಮ ಆರೋಗ್ಯವನ್ನು ಪಡೆಯುವಿರಿ ಮತ್ತು ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿ ನೆಲೆಸಲಿದೆ. ಕಟಕ ರಾಶಿಯವರಿಗೆ ಇದು ನಿಜಕ್ಕೂ ಬೆಲ್ಲದಂತಹ ಸಿಹಿ ಸುದ್ದಿ ನೀಡುವ ವರ್ಷ. 3. ಸಿಂಹರಾಶಿ. ಯಶಸ್ಸು ಮತ್ತು ಸಂಭ್ರಮದ ವರ್ಷ. ಈಗ ನಾವು ಜಗಮಗಿಸುವ ಸೂರ್ಯನ ಅಧಿಪತ್ಯದ ರಾಶಿ ಸಿಂಹರಾಶಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರಿಗೆ ಈ ಪರಭವ ಸಂವತ್ಸರವು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ನೀಡಲಿದೆ. ಈ ವರ್ಷ ಲಾಭದ ಮನೆಯಲ್ಲಿ ಗುರುವಿನ ಸಂಚಾರವಿರುವುದರಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ಸಿನ ಹಾದಿ ಹಿಡಿಯಲಿವೆ. ವೃತ್ತಿಜೀವನ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಈ ವರ್ಷ ಅತ್ಯಂತ ಮಹತ್ವದ್ದಾಗಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಹಿಂದೆಂದಿಗಿಂತಲೂ ಹೆಚ್ಚು ವಿಶ್ವಾಸ ಇಡಲಿದ್ದಾರೆ. ಇದು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮತ್ತು ಕೆಲಸದ ಒತ್ತಡವು ಸ್ವಲ್ಪ ಜಾಸ್ತಿ ಇರಬಹುದು. ಆದರೆ ನೆನಪಿಡಿ, ಈ ಹೆಚ್ಚುವರಿ ಕೆಲಸವು ನಿಮಗೆ ದೊಡ್ಡ ಮಟ್ಟದ ಬಡ್ತಿ ಅಥವಾ ವೇತನ ಹೆಚ್ಚಳಕ್ಕೆ ದಾರಿಯಾಗಲಿದೆ. ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಸಂಸ್ಥೆಯಲ್ಲಿ ಮನ್ನಣೆ ಸಿಗಲಿದೆ. ನಿರುದ್ಯೋಗಿಗಳಿಗೆ ವಿದೇಶಗಳಿಂದ ಅಥವಾ ದೂರದ ಊರುಗಳಿಂದ ಬಹುಕಾಲದಿಂದ ಕಾಯುತ್ತಿದ್ದ ಶುಭ ವಾರ್ತೆ ಕೇಳಿಬರಲಿದೆ. ನಿಮ್ಮ ಇಷ್ಟದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಯು ದಟ್ಟವಾಗಿದೆ. ಕೌಟುಂಬಿಕ ಸಂಭ್ರಮ. ಮಂಗಳ ಕಾರ್ಯಗಳ ಸದ್ದು. ಇನ್ನು ಮನೆಯ ವಿಷಯಕ್ಕೆ ಬಂದರೆ ಸಿಂಹರಾಶಿಯವರ ಮನೆಯಲ್ಲಿ ಈ ವರ್ಷ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ವಿಶೇಷವಾಗಿ ಜೂನ್ ತಿಂಗಳ ಒಳಗಾಗಿ ನಿಮ್ಮ ಮನೆಯಲ್ಲಿ ಮದುವೆ, ನಿಶ್ಚಿತಾರ್ಥ ಅಥವಾ ಸೀಮಂತದಂತಹ ಅಥವಾ ಮುಂಜಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುವ ಸಾಧ್ಯತೆ 90% ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಮದುವೆಯ ಮಾತುಕತೆಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಆಸ್ತಿಗೆ ಸಂಬಂಧಿಸಿದ ಹಳೆಯ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಅವು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಸೂತ್ರವಾಗಿ ಬಗೆಹರಿಯಲಿವೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸ್ಥಿರತೆ ವೃದ್ಧಿಯಾಗಲಿದೆ. ಆರೋಗ್ಯ ಮತ್ತು ಸಾಮಾಜಿಕ ಜೀವನ. ಆರೋಗ್ಯದ ವಿಷಯದಲ್ಲಿ ಸಿಂಹರಾಶಿಯವರು ಈ ವರ್ಷ ಬಹಳ ಅದೃಷ್ಟವಂತರು. ಯಾವುದೇ ದೊಡ್ಡ ಮಟ್ಟದ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಅತ್ಯಂತ ಸದೃಢವಾಗಿರುತ್ತೀರಿ. ಆದರೆ ಒಂದು ಸಣ್ಣ ಎಚ್ಚರಿಕೆ, ನಿಮ್ಮ ಸಾಮಾಜಿಕ ವಲಯ ವಿಸ್ತಾರವಾಗುವುದರಿಂದ ಅನಗತ್ಯ ಪಾರ್ಟಿಗಳು ಅಥವಾ ಸಾಮಾಜಿಕ ಭೇಟಿಗಳು ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮ ಹಣ ಮತ್ತು ಸಮಯ ಎರಡೂ ವ್ಯರ್ಥವಾಗುವ ಸಂಭವವಿದೆ. ನಿಮ್ಮ ಜೇಬಿನ ಮೇಲೆ ನಿಗಾ ಇರಲಿ, ಏಕೆಂದರೆ ಅನಗತ್ಯ ವೆಚ್ಚಗಳು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು. ಆರ್ಥಿಕ ಸುಧಾರಣೆ ಮತ್ತು ಪ್ರಗತಿ. ಒಟ್ಟಾರೆಯಾಗಿ ಹೇಳುವುದಾದರೆ ಆರ್ಥಿಕ ಸ್ಥಿತಿ ಕಳೆದ ವರ್ಷಕ್ಕಿಂತ ಈ ವರ್ಷ ಗಣನೀಯವಾಗಿ ಸುಧಾರಿಸಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದೆ.
ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು, ಜನ ನಿಮ್ಮ ಸಲಹೆಗಾಗಿ ನಿಮ್ಮ ಬಳಿ ಬರಲಿದ್ದಾರೆ. ಕೇವಲ ನಿಮ್ಮ ಶ್ರಮವನ್ನು ನಂಬಿ ಮುನ್ನಡೆಯಿರಿ. ಅದೃಷ್ಟವು ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ. ಸಿಂಹರಾಶಿಯವರಿಗೆ ಈ ವರ್ಷ ರಾಜಯೋಗದಂತೆ ಇರಲಿದೆ ಎಂದರೆ ತಪ್ಪಾಗಲಾರದು. 4. ಮಕರ ರಾಶಿ. ಅದೃಷ್ಟ ಮತ್ತು ದೈವಾನುಗ್ರಹದ ವರ್ಷ. ಈಗ ನಾವು ಶನಿದೇವನ ಅಧಿಪತ್ಯದ ಅತ್ಯಂತ ಶಿಸ್ತುಬದ್ಧ ರಾಶಿಯಾದ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಮಕರ ರಾಶಿಯವರಿಗೆ ಈ ಪರಭವ ಸಂವತ್ಸರವು ಒಂದು ರೀತಿಯಲ್ಲಿ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಕಾಲ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಮತ್ತು ವೃತ್ತಿಪರ ಒತ್ತಡಗಳಿಗೆ ಈ ಯುಗಾದಿಯು ಅಂತ್ಯ ಹಾಡಲಿದೆ. ಅದೃಷ್ಟ ಮತ್ತು ದೈವಾನುಗ್ರಹ. ದುರ್ಗಾದೇವಿಯ ಆಶೀರ್ವಾದ. ಮಕರ ರಾಶಿಯವರಿಗೆ ಈ ವರ್ಷದ ಅತಿ ದೊಡ್ಡ ಶಕ್ತಿ ಎಂದರೆ ದೈವಬಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರ ಮೇಲೆ ದುರ್ಗಾದೇವಿಯ ವಿಶೇಷ ಅನುಗ್ರಹ ಇರಲಿದೆ. ವಿಶೇಷವಾಗಿ ಗುರುಗ್ರಹವು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಸುವರ್ಣಯುಗ ಆರಂಭವಾಗಲಿದೆ ಎಂದು ಹೇಳಬಹುದು. 6ನೇ ಮನೆಯಲ್ಲಿ ಇದ್ದ ಗುರುವಿನಿಂದಾಗಿ ಎದುರಿಸುತ್ತಿದ್ದ ಕೆಲಸದ ಅಡೆತಡೆಗಳು ಈಗ ದೂರವಾಗುತ್ತವೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದ್ದು, ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ತಾವಾಗಿಯೇ ಪೂರ್ಣಗೊಳ್ಳಲಿವೆ. ಮಂಗಳ ಮತ್ತು ಶುಕ್ರರ ಅನುಕೂಲಕರ ಸ್ಥಾನದಿಂದಾಗಿ ವರ್ಷವಿಡೀ ಆರ್ಥಿಕ ಸ್ಥಿರತೆ ನಿಮ್ಮದಾಗಲಿದೆ. ಸಾಮಾಜಿಕ ಗೌರವ ಮತ್ತು ಪ್ರಭಾವ. ಈ ವರ್ಷ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣಲಿದೆ. ಸಮಾಜದಲ್ಲಿ ನಿಮ್ಮ ಮಾತು ಮತ್ತು ಕಾರ್ಯಗಳಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ನಿಮ್ಮ ಸಲಹೆಯನ್ನು ಪಡೆದು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಪ್ರಯೋಜನ ಪಡೆಯುತ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಅತ್ಯಂತ ಯಶಸ್ವಿ ವರ್ಷವಾಗಿರಲಿದೆ. ನಿಮ್ಮ ಧನಸ್ಥಾನದಲ್ಲಿ ರಾಹು ಸಂಚರಿಸುತ್ತಿರುವುದರಿಂದ ನಿಮ್ಮ ಆದಾಯದ ಮಟ್ಟ ಹೆಚ್ಚಾಗುವುದಲ್ಲದೆ, ನೀವು ಆಡುವ ಮಾತುಗಳು ಇತರರ ಮೇಲೆ ಗಾಢವಾದ ಪ್ರಭಾವ ಬೀರುತ್ತವೆ. ನಿಮ್ಮಲ್ಲಿರುವ ನಾಯಕತ್ವ ಗುಣಗಳಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ವಿದೇಶಿ ಅವಕಾಶ ಮತ್ತು ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ರಾಹುವಿನ ಸ್ಥಾನ ಬದಲಾವಣೆ ಒಂದು ದೊಡ್ಡ ವರದಾನವಾಗಲಿದೆ. ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಇರುವ ಮಕರ ರಾಶಿಯವರಿಗೆ ಈ ವರ್ಷ ವೀಸಾ ಅಥವಾ ಪ್ರವೇಶಾತಿ ಸುಲಭವಾಗಿ ಸಿಗಲಿದೆ. ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಬೆಳೆಸುವ ಯೋಗವು ನಿಮಗಿದೆ. ಮನೆ ಅಥವಾ ವಾಹನದಂತಹ ಸೌಕರ್ಯಗಳನ್ನು ಪಡೆಯುವತ್ತ ನಿಮ್ಮ ಗಮನ ಹರಿಯಲಿದ್ದು, ನಿಮ್ಮ ಆಸೆಗಳು ಈಡೇರಲಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡುವ ಸಾಧನೆಗೆ ಪ್ರಶಸ್ತಿ ಅಥವಾ ಗೌರವ ಲಭಿಸುವ ಸಾಧ್ಯತೆ ಇದೆ. ಪರಿಹಾರ ಮತ್ತು ಎಚ್ಚರಿಕೆ. ಆದಾಯ ಹೆಚ್ಚಿದರೂ ರಾಹುವಿನ ಪ್ರಭಾವದಿಂದಾಗಿ ಅನಗತ್ಯ ವೆಚ್ಚಗಳು ಅಥವಾ ಇತರರ ಪರವಾಗಿ ಸಾಲ ಮಾಡುವಂತಹ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಗುರುವು 7ನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೀವು ನಿರೀಕ್ಷಿಸುತ್ತಿದ್ದ ಆ ದೊಡ್ಡ ಪ್ರಗತಿ ಅಂತಿಮವಾಗಿ ಕಾರ್ಯರೂಪಕ್ಕೆ ಬರುತ್ತದೆ. ಈ ಅದೃಷ್ಟವನ್ನು ವೃದ್ಧಿಸಿಕೊಳ್ಳಲು ದುರ್ಗಾದೇವಿಯ ದರ್ಶನ ಮಾಡಿ ಮತ್ತು ತಾಯಿಯ ಮಂತ್ರಗಳನ್ನು ಪಠಿಸಿ. ಮಕರ ರಾಶಿಯವರಿಗೆ ಈ ವರ್ಷ ನಿಜಕ್ಕೂ ವಿಜಯದ ವರ್ಷ. 5. ಕುಂಭರಾಶಿ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಕಾಲ. ಕೊನೆಯದಾಗಿ ಆದರೆ ಅತ್ಯಂತ ಪ್ರಮುಖವಾಗಿ ನಾವು ನೋಡಲಿರುವ ರಾಶಿ ಕುಂಭರಾಶಿ. ಶನಿದೇವನ ಸ್ವಂತ ರಾಶಿಯಾದ ಕುಂಭರಾಶಿಯವರಿಗೆ ಈ ಪರಭವ ಸಂವತ್ಸರವು ನಿಮ್ಮ ತಾಳ್ಮೆಗೆ ಸಿಗುವ ದೊಡ್ಡ ಉಡುಗೊರೆ ಎನ್ನಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ, ಅನುಭವಿಸಿದ ಅವಮಾನಗಳಿಗೆ ಅಥವಾ ಎದುರಿಸಿದ ಸವಾಲುಗಳಿಗೆ ಈ ಯುಗಾದಿಯು ಉತ್ತರ ನೀಡಲಿದೆ. ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ. ಕುಂಭರಾಶಿಯವರಿಗೆ ಈ ವರ್ಷ ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನಮಾನ ಲಭಿಸಲಿದೆ. ನಿಮ್ಮ ಮಾತಿಗೆ ಹಿಂದೆಂದಿಗಿಂತಲೂ ಹೆಚ್ಚು ತೂಕ ಬರಲಿದೆ. ಸಾಮಾಜಿಕವಾಗಿ ನಿಮ್ಮ ಹೆಸರು ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಸನ್ನಿವೇಶಗಳು ಎದುರಾಗುತ್ತವೆ. ನೀವು ಮಾಡುತ್ತಿರುವ ಸಮಾಜ ಸೇವೆ ಅಥವಾ ವೃತ್ತಿಪರ ಕೆಲಸಗಳಿಗೆ
ಸಾರ್ವಜನಿಕವಾಗಿ ಪ್ರಶಂಸೆ ಸಿಗಲಿದೆ. ಗ್ರಹಗಳ ಜೋಡಣೆ ನಿಮಗೆ ಪೂರಕವಾಗಿರುವುದರಿಂದ ನೀವು ಹೋದ ಕಡೆಯಲ್ಲೆಲ್ಲ ಗೌರವದ ಸ್ವಾಗತ ಸಿಗಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ರೀತಿಯ ಪ್ರಬುದ್ಧತೆ ಮತ್ತು ಸ್ಥಿರತೆ ಕಂಡುಬರುತ್ತದೆ. ಪರಿಶ್ರಮದ ಫಲ ಮತ್ತು ಆರ್ಥಿಕ ಪ್ರಗತಿ. ಇದು ಕುಂಭರಾಶಿಯವರ ಪಾಲಿಗೆ ಅತ್ಯಂತ ಮುಖ್ಯವಾದ ಕಾಲ. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮ, ಹಾಕಿದ ಬೆವರು ಈಗ ಬಂಗಾರದ ಬೆಳೆಯಾಗಿ ನಿಮ್ಮ ಕೈ ಸೇರಲಿದೆ. ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ಈಗ ಪ್ರತಿಫಲವನ್ನು ಪಡೆಯುವ ಸಮಯ ಬಂದಿದೆ. ವೃತ್ತಿ ಜೀವನದಲ್ಲಿ ಅಡೆತಡೆಗಳು ದೂರವಾಗಿ ಉದ್ಯೋಗದಲ್ಲಿ ಸ್ಥಿರತೆ ಕಾಣುವಿರಿ. ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಸ್ವಂತ ವ್ಯವಹಾರ ಮಾಡುವವರಿಗೆ ಈ ವರ್ಷ ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆ. ಆದರೆ ನೆನಪಿಡಿ, ಕೇವಲ ಅದೃಷ್ಟವನ್ನು ನಂಬಿ ಕೂರಬೇಡಿ. ನಿಮ್ಮ ಸ್ವಂತ ಶ್ರಮದಲ್ಲಿ ನಂಬಿಕೆ ಇಟ್ಟು ಮುನ್ನಡೆದರೆ ಮಾತ್ರ ನೀವು ಈ ಕುಬೇರ ಯೋಗದ ಸಂಪೂರ್ಣ ಲಾಭವನ್ನು ಪಡೆಯಲು ಸಾಧ್ಯ. ಕುಟುಂಬ ಮತ್ತು ದಾಂಪತ್ಯ ಜೀವನ. ಕುಟುಂಬದ ದೃಷ್ಟಿಯಿಂದ ನೋಡಿದಾಗ ಕುಂಭರಾಶಿಯವರಿಗೆ ಇದು ಅತ್ಯಂತ ಸಂತೋಷದ ವರ್ಷ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗುತ್ತದೆ. ವಿಶೇಷವಾಗಿ ಮಕ್ಕಳ ಬಗ್ಗೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಶುಭ ಸುದ್ದಿಯನ್ನು ಕೇಳುವಿರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿಯಲ್ಲಿನ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಸಣ್ಣ ಪ್ರವಾಸಗಳ ಮೂಲಕ ಒಗ್ಗಟ್ಟು ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗಬಹುದು, ಆದರೆ ಫಲಿತಾಂಶ ಮಾತ್ರ ಸಿಹಿಯಾಗಿರುತ್ತದೆ. ಆಧ್ಯಾತ್ಮಿಕ ಸಲಹೆ ಮತ್ತು ಶಕ್ತಿ. ಕುಂಭರಾಶಿಯವರಿಗೆ ಈ ವರ್ಷದ ಸಕ್ಸಸ್ ಮಂತ್ರವೆಂದರೆ ಇಷ್ಟದೇವತೆಯ ಪ್ರಾರ್ಥನೆ. ಹೌದು, ನಿಮ್ಮ ಇಷ್ಟದೇವತೆಯ ದರ್ಶನ ಅಥವಾ ಜಪವು ನಿಮಗೆ ಎದುರಾಗುವ ಸಣ್ಣ ಪುಟ್ಟ ಮಾನಸಿಕ ಗೊಂದಲಗಳನ್ನು ನಿವಾರಿಸಿ ಅಸಾಧಾರಣವಾದ ಆತ್ಮಬಲವನ್ನು ನೀಡಲಿದೆ. ಪ್ರಣಯ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿದ್ದರೂ ವೈವಾಹಿಕ ಜೀವನ ಸುಗಮವಾಗಿ ಸಾಗುತ್ತದೆ. ಈ ಯುಗಾದಿಯು ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯ ನೀಡಲಿ. ಪರಿಹಾರಗಳು ಮತ್ತು ಸೂಚನೆಗಳು. ಶುಭ ಫಲಗಳ ವೃದ್ಧಿಗಾಗಿ ಮಾರ್ಗೋಪಾಯಗಳು. ವೀಕ್ಷಕರೇ, ಇಲ್ಲಿಯವರೆಗೆ ನಾವು 5 ಅದೃಷ್ಟದ ರಾಶಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಆದರೆ ನೆನಪಿಡಿ, ಜ್ಯೋತಿಷ್ಯ ಎಂಬುದು ಸಮುದ್ರದಲ್ಲಿ ಸಾಗುವ ಹಡಗಿಗೆ ದಾರಿದೀಪವಿದ್ದಂತೆ. ಗ್ರಹಗತಿಗಳು ನಮಗೆ ಪೂರಕವಾಗಿದ್ದರೂ ಆ ಹಡಗನ್ನು ಮುನ್ನಡೆಸುವ ಚಾಲಕ ನಮ್ಮ ಪರಿಶ್ರಮ ಮತ್ತು ಸತ್ಕರ್ಮ. ಹಣೆಬರಹ ಬದಲಾಗಬೇಕಾದರೆ ನಮ್ಮ ಕರ್ಮಗಳು ಶುದ್ಧವಾಗಿರಬೇಕು. ಈ ಪರಭವ ಸಂವತ್ಸರದಲ್ಲಿ ನಿಮ್ಮ ರಾಶಿಗೆ ಇರುವ ಶುಭ ಫಲಗಳನ್ನು ಇನ್ನೂ 10 ಪಟ್ಟು ಹೆಚ್ಚಿಸಿಕೊಳ್ಳಲು ನೀವು ಮಾಡಬೇಕಾದ ಕೆಲವು ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. ಕುಲದೇವತೆ ಮತ್ತು ಇಷ್ಟದೇವತೆಯ ಪ್ರಾರ್ಥನೆ. ಯಾವುದೇ ಹೊಸ ವರ್ಷದ ಆರಂಭದಲ್ಲಿ ಮೊದಲು ನೆನೆಯಬೇಕಾದುದು ನಮ್ಮ ಕುಲದೇವತೆಯನ್ನು. ಎಷ್ಟೇ ಗ್ರಹಗತಿಗಳು ಏರುಪೇರಾದರೂ ಕುಲದೇವತೆಯ ಅನುಗ್ರಹವಿದ್ದರೆ ಕಷ್ಟದ ಕಾರ್ಮೋಡಗಳು ಬೇಗನೆ ಪರಿಹರಿಸುತ್ತವೆ. ಯುಗಾದಿಯ ದಿನದಂದು ಅಥವಾ ಯುಗಾದಿ ಮುಗಿದ ನಂತರದ ಮೊದಲ ಶುಕ್ರವಾರ ಅಥವಾ ಮಂಗಳವಾರ ನಿಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ. ನಿಮ್ಮ ಇಷ್ಟದೇವತೆಯ ಅಂದರೆ ನಿಮಗೆ ಅತಿ ಪ್ರಿಯವಾದ ದೇವರು ಮಂತ್ರಗಳನ್ನು ಪ್ರತಿದಿನ ಕನಿಷ್ಠ 108 ಬಾರಿ ಪಠಿಸುವುದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ವೈಬ್ರೇಷನ್ ಸೃಷ್ಟಿಯಾಗುತ್ತದೆ. ದಾನ ಧರ್ಮದ ಮಹಿಮೆ. ಅನ್ನದಾನ ಮತ್ತು ವಸ್ತ್ರದಾನ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ದಾನಂ ಸಕಲ ಕಲ್ಮಶ ನಾಶನಂ, ಅಂದರೆ ದಾನ ಮಾಡುವುದರಿಂದ ನಮ್ಮ ಸಂಚಿತ ಪಾಪಗಳು ದೂರವಾಗುತ್ತವೆ. ಯುಗಾದಿಯ ಈ ಪವಿತ್ರ ಸಂದರ್ಭದಲ್ಲಿ ಶಕ್ತಿಗೆ ಅನುಗುಣವಾಗಿ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಅನ್ನದಾನ ಮಾಡಿ. ಹಸಿದ ಹೊಟ್ಟೆಗೆ ನೀಡುವ ಅನ್ನವು ಗ್ರಹಗಳ ದೋಷವನ್ನು ನಿವಾರಿಸುವ ಶಕ್ತಿ ಹೊಂದಿದೆ. ಹಳೆಯ ಬಟ್ಟೆಗಳನ್ನಲ್ಲ, ಹೊಸ ವಸ್ತುಗಳನ್ನು ಅಥವಾ ಕನಿಷ್ಠ ಪಕ್ಷ ಅಗತ್ಯವಿರುವವರಿಗೆ ಹೊದಿಕೆಗಳನ್ನು ದಾನ ಮಾಡುವುದು ಶನಿ ಮತ್ತು ರಾಹುವಿನ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡುತ್ತದೆ. ಪ್ರಕೃತಿಯ ಆರಾಧನೆ ಮತ್ತು ಧಾರ್ಮಿಕ ಸೂಚನೆಗಳು. ಯುಗಾದಿ ಅಂದರೆ ಪ್ರಕೃತಿಯ ಹಬ್ಬ.
ಈ ದಿನ ಸಾಧ್ಯವಾದರೆ ಒಂದು ಗಿಡವನ್ನು ನೀಡಿ. ನಿಮ್ಮ ರಾಶಿಗೆ ಅನುಗುಣವಾದ ವೃಕ್ಷಕ್ಕೆ ನೀರೆರೆಯುವುದು ಶ್ರೇಯಸ್ಕರ. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಶಾಂತ ವಾತಾವರಣದಲ್ಲಿ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ. ಹಿರಿಯರ ಹರಕೆಗಿಂತ ದೊಡ್ಡ ಪರಿಹಾರ ಮತ್ತೊಂದಿಲ್ಲ. ಬೇವು ಬೆಲ್ಲ ಸೇವಿಸುವಾಗ ಜೀವನದ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಸಂಕಲ್ಪ ಮಾಡಿ. ಸತ್ಕರ್ಮವೇ ನಿಜವಾದ ಪರಿಹಾರ. ಕೊನೆಯದಾಗಿ ಜ್ಯೋತಿಷ್ಯವು ನಮಗೆ ಎಚ್ಚರಿಕೆ ನೀಡುತ್ತದೆ ಅಷ್ಟೇ, ಆದರೆ ನಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯದ ಹಾದಿ ನಮ್ಮನ್ನು ಕುಬೇರ ಯೋಗದತ್ತ ಕೊಂಡೊಯ್ಯುತ್ತದೆ. ಯಾರ ಮನಸ್ಸಿಗೂ ನೋವು ಮಾಡದೆ ನಿಮ್ಮ ವೃತ್ತಿಯಲ್ಲಿ ನಿಷ್ಠೆಯಿಂದ ಇರಿ. ಆಗ ದೇವಾನುದೇವತೆಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ವೀಕ್ಷಕರೇ, ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನೇ ಜೀವನದಲ್ಲಿ ಜಯಶಾಲಿಯಾಗುತ್ತಾನೆ. ಇಂದು ನಾವು ಈ ಪರಭವ ನಾಮ ಸಂವತ್ಸರದ ಯುಗಾದಿಯ ಮಹತ್ವ ಮತ್ತು 5 ಅದೃಷ್ಟದ ರಾಶಿಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದೇವೆ. ನೆನಪಿಡಿ, ಗ್ರಹಗತಿಗಳು ಏನೇ ಇರಲಿ, ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಮತ್ತು ದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಯಾವುದೇ ಸಂಕಷ್ಟದಿಂದ ಪಾರು ಮಾಡಬಲ್ಲದು. ಈ 2026ರ ಯುಗಾದಿಯು ನಿಮ್ಮ ಬದುಕಿನಲ್ಲಿ ಬರೀ ಬೆಲ್ಲದಂತಹ ಸಿಹಿಯನ್ನೇ ತರಲಿ. ಕಳೆದ ವರ್ಷದ ಕಹಿ ನೆನಪುಗಳೆಲ್ಲವೂ ಬೇವಿನಲ್ಲಿ ಕರಗಿ ಹೋಗಲಿ. ಈ ಪರಭವ ಸಂವತ್ಸರವು ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಮುಖ್ಯವಾಗಿ ಆರೋಗ್ಯಕರ ನೆಮ್ಮದಿಯನ್ನು ತರಲಿ ಎಂದು ನಾನು ಮನಸಾರೆ ಆಶಿಸುತ್ತೇನೆ. ನಿಮ್ಮ ಮನೆಯಲ್ಲಿ ಸದಾ ಹಬ್ಬದ ಸಂಭ್ರಮ ನೆಲೆಸಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕುಬೇರ ದೇವನ ಕೃಪೆಯಿಂದ ನಿಮಗೆ ಸಿಗಲಿ. ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಮತ್ತು ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ಶಕ್ತಿ ನೀಡಿದೆ ಎಂದು ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಇನ್ನೂ ಹೆಚ್ಚಿನ ಸಂಶೋಧನಾತ್ಮಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಅವರಿಗೂ ಈ ಹೊಸ ವರ್ಷದ ಶುಭ ಫಲಗಳ ಬಗ್ಗೆ ತಿಳಿಯಲು ಸಹಾಯ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ವರ್ಷ ನಿಮ್ಮ ಗುರಿಗಳೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತವಾಗಿ ತಿಳಿಸಿ. ನಾವು ಪ್ರತಿಯೊಂದು ಕಮೆಂಟ್ಗೂ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಇಂತಹ ಆಳವಾದ ಮತ್ತು ಅಧಿಕೃತ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.